ನೌಕಾನೆಲೆಯ ಗುಪ್ತ ಮಾಹಿತಿಗಳನ್ನ ಸೋರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಕಾರವಾರದ ಮುದುಗಾ ಗ್ರಾಮದಲ್ಲಿ ಇಬ್ಬರನ್ನ ಎನ್ಐಎ ಅಧಿಕಾರಿಗಳು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಮುದುಗಾ ಗ್ರಾಮದ ವೇತನ್ ಹಾಗೂ ಹಳವಳಿಯ ಅಕ್ಷಯ್ ನಾಯ್ಕ ಬಂಧನಕ್ಕೆ ಒಳಪಟ್ಟಂತವರು. ಹೈದರಾಬಾದ್ ಮೂಲದ ಎನ್ಐಎ ಪೊಲೀಸರಿಂದ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ಶಂಕಿತ ಆರೋಪಿಗಳನ್ನ ಹನಿ ಟ್ರ್ಯಾಪ್ ಮಾಡಿ ಮಾಹಿತಿಯನ್ನ ಪಾಕಿಸ್ತಾನಿ ಏಜೆಂಟ್ ಕಲೆ ಹಾಕ್ತಾ ಇದ್ರು. ನೌಕೆಗೆ ಸಂಬಂಧಪಟ್ಟಂತಹ ಕೆಲ ಪ್ರಮುಖ ಮಾಹಿತಿಗಳನ್ನ ಇವರು ಕೊಟ್ಟಿದ್ದಾರೆ. ದೇಶದ್ರೋಹದ ಕೆಲಸ ಮಾಡಿರುವಂತಹ ಆರೋಪ ಈ ವ್ಯಕ್ತಿಗಳ ಮೇಲಿದೆ. ಫೇಸ್ಬುಕ್ ಮೂಲಕ ತಾನೂ ಮರೈನ್ ಅಧಿಕಾರಿ ಅಂತ ಪಾಕಿಸ್ತಾನಿ ಏಜೆಂಟ್ ಇವ್ರ ಹತ್ರ ಪರಿಚಯ ಮಾಡಿಕೊಂಡಿದ್ರಂತೆ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಇದೇ ಮೊದಲ ಪ್ರಕರಣ ಅಲ್ಲ, ಮೇಲಿಂದ ಮೇಲೆ ನಾವು ಆಗಾಗ ಕೇಳ್ತಾ ಇರ್ತೀವಿ ಕಾರವಾರದ ನೌಕಾನೆಲೆಯಲ್ಲಿ ಇಂಥ ಇನ್ಸಿಡೆಂಟ್ ಆಯ್ತಂತೆ, ಹನಿ ಟ್ರ್ಯಾಪ್ ಮಾಡಿದವರು ಪಾಕಿಸ್ತಾನಿ ಏಜೆಂಟ್ಗಳಂತೆ ಅಂತ. ಸೊ ಈ ಪ್ರಕರಣದಲ್ಲಿ ಹೆಂಗ್ ಟ್ರ್ಯಾಪ್ ಆದ್ರು, ಎಷ್ಟು ಸಮಯದಿಂದ, ಮತ್ತೆ ಎನ್ಐಎ ಪೊಲೀಸರಿಗೆ ಸಿಕ್ಕಂತಹ ಟಿಪ್ಪು ಕಾರ್ಯಾಚರಣೆ ಹೇಗೆ ನಡೀತು ಅಂತ. ಹಿಂದೆ ಹೈದರಾಬಾದ್ನ ದೀಪಕ್ ಎನ್ನುವರನ್ನ ಹೈದರಾಬಾದ್ ಎನ್ಐಎ ತಂಡ ಬಂಧನ ಮಾಡಿತ್ತು. ಇದರ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡಾಗ ಹನಿ ಟ್ರ್ಯಾಪ್ ಮೂಲಕ ಸಾಕಷ್ಟು ನೌಕಾದಳದ ಅಧಿಕಾರಿಗಳು ಮತ್ತೆ ನೌಕಾದಳದಲ್ಲಿ ಯಾರು ಕದಂಬ ನೌಕಾನೆಲೆಯಲ್ಲಿ ಯಾರು ಕೆಲಸವನ್ನ ಮಾಡ್ತಾ ಇದ್ರು ಅವರನ್ನ ಟಾರ್ಗೆಟ್ ಮಾಡಿ ಫೇಸ್ಬುಕ್ ಮೂಲಕ ಈ ಮಹಿಳೆ ಏನು ಪಾಕಿಸ್ತಾನದ ಮಹಿಳೆ ಏನಿದ್ಲು ಈಕೆ ಪರಿಚಯ ಮಾಡಿಕೊಂಡು ಹನಿ ಟ್ರ್ಯಾಪ್ ಅನ್ನ ಮಾಡ್ತಾ ಇದ್ರು. ಅದಲ್ಲದೆ ಈ ಏನು 3 ಜನ ಏನಿದ್ರು ಆ 3 ಜನರಲ್ಲೂ ಕೂಡ ಅವರನ್ನ ಹಣಕ್ಕಾಗಿ ಮಾಹಿತಿಯನ್ನ ಪಡೆಯುವಲ್ಲಿ ಆಕೆ ಸಫಲರಾಗ್ತಾರೆ. ಅವರೆಲ್ಲರೂ ಕೂಡ ನೌಕಾದಳದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕದಂಬ ನೌಕಾದಳದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಈಗಾಗಲೇ ಅವ್ರ ಕೆಲಸವನ್ನು ಕೂಡ ನಂತರದಲ್ಲಿ ಬಿಟ್ಟಿದ್ರು. ದೀಪಕ್ ಅವರ ಬಂಧನ ಆದ ನಂತರ ಅವರು ಕೆಲಸವನ್ನ ಬಿಟ್ಟು ಗೋವಾದಲ್ಲಿ ನೆಲೆಸಿದ್ರು. ಇನ್ನು ಇಬ್ಬರು ಕಾರವಾರದಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡಿದ್ರು. ಇವರ ಮೂಲಕ ಕದಂಬ ನೌಕಾದಲ್ಲಿರುವಂತಹ ನೌಕೆಗಳು, ಯುದ್ಧ ನೌಕೆಗಳಿದೆ, ಅದರ ಜೊತೆಗೆ ಅಲ್ಲಿನ ಚಿತ್ರಗಳನ್ನು ಕೂಡ ಮಾಹಿತಿಯನ್ನ ಪಡಿತಾ ಇದ್ರು. ಈ ಮಾಹಿತಿಯನ್ನ ಪಡೆದುಕೊಂಡು ಪಾಕಿಸ್ತಾನಕ್ಕೆ ಆಕೆ ಕಳಿಸ್ತಾ ಇದ್ರು. ಏನು ಹೈದರಾಬಾದ್ ಎನ್ಐಎ ತಂಡ ದೀಪಕ್ ಎನ್ನುವರನ್ನ ಬಂಧನ ಮಾಡಿದ ನಂತರದಲ್ಲಿ ಸಾಕಷ್ಟು ವಿಷಯಗಳು ಮಾಹಿತಿ ಹೊರಗೆ ಬರ್ತದೆ. ದೀಪಕ್ ಅವರ ತಂಡ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಕದಂಬ ನೌಕಾನೆಲೆಯಲ್ಲಿ ಕೆಲಸ ಮಾಡುವವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಹನಿ ಟ್ರ್ಯಾಪ್ ಮಾಡುವ ಜೊತೆಗೆ ಹಣದ ಆವೇಶವಾಗಿ ಅವರಲ್ಲಿ ಕದಂಬ ನೌಕಾನೆಲೆಯ ಮಾಹಿತಿಯನ್ನ ತೆಗೆದುಕೊಳ್ತದೆ. ಈಗಾಗಲೇ ಕದಂಬ ನೌಕಾನೆಲೆ ಸೆಕೆಂಡ್ ಫೇಸ್ ಕೂಡ ಈಗಾಗಲೇ ಆಗಿರುವಂತದ್ದು. ಇಡೀ ದೇಶದ ಅತಿ ದೊಡ್ಡ ನೌಕಾನೆಲೆಯಲ್ಲಿ ಇರುವಂತಹ ಮಾಹಿತಿಯನ್ನ ಕಲೆ ಹಾಕುವುದರಲ್ಲಿ ಪಾಕಿಸ್ತಾನದ ಏಜೆಂಟ್ಗಳು ಇಲ್ಲಿ ಸಫಲರಾಗಿರುವಂತದ್ದು. ಹೀಗಾಗಿ ಈ ಹಿಂದೆ 2023ರಲ್ಲಿ ಅವರನ್ನ ಒಂದು ಬಾರಿ ಅರೆಸ್ಟ್ ಮಾಡಿ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮತ್ತು ಮೊಬೈಲ್ ಗಳನ್ನ ವಶಪಡಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ರು. ಈ ನಂತರದಲ್ಲಿ ಎಲೆಕ್ಟ್ರಾನಿಕ್ ಉಪಕರಣದಂತಹ ಮಾಹಿತಿ ಆಧಾರದಲ್ಲಿ ಮತ್ತೆ ಅವರನ್ನ ಈಗ ಬಂಧನ ಮಾಡಿರುವಂತದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನವೀನ್ ಸಾಗರ್.